ಲಕ್ಷ್ಮೀಪುತ್ರ ಪಿಕ್ಚರ್ಗೆ ನಾನು ಹೀರೋ ಮಾಡ್ಬಿಟ್ಟೆ, ಆದ್ರೆ ಹೀರೋಯಿನ್ ಯಾಕಮ್ಮ ಕೊಡ್ತಾ ಇಲ್ಲ? ನಮಸ್ಕಾರ ವೀಕ್ಷಕರೇ, ನಾನು ಸರೋಜಾ ಸುಮಂತ್. ಹಾಸ್ಯ ನಟ ಚಿಕ್ಕಣ್ಣ ಈಗಾಗಲೇ ಹೀರೋ ಆಗಿ ಕೂಡ ಗೆದ್ದಿದ್ದಾರೆ. ಮತ್ತೆ ಹೀರೋ ಆಗಿ ಲಕ್ಷ್ಮೀಪುತ್ರ ಸಿನಿಮಾ ಮೂಲಕ ಬರ್ತಿದ್ದಾರೆ. ಆದ್ರೆ ಅದ್ಯಾಕೋ ಏನೋ ಚಿಕ್ಕಣ್ಣನಿಗೆ ಹೀರೋಯಿನ್ ಆಗಿ ಅಂದ್ರೆ ಯಾರು ಒಪ್ತಾನೆ ಇಲ್ಲ. ಚಿಕ್ಕಣ್ಣನಿಗೆ ಹೀರೋಯಿನ್ ಸಿಗೋದು ಇಷ್ಟೊಂದು ಕಷ್ಟನ ಅಂತ ಲಕ್ಷ್ಮೀಪುತ್ರ ನಿರ್ದೇಶಕ AP ಅರ್ಜುನ್ ಅವರಿಗೆ ಪಾಪ ಈಗ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ಲಕ್ಷ್ಮೀಪುತ್ರ ಚಿತ್ರದ ಬಹುತೇಕ ಚಿತ್ರೀಕರಣ ಮುಕ್ತಾಯವಾಗಿದೆ. ಆದ್ರೆ ನಾಯಕಿ ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಚಿಕ್ಕಣ್ಣನಿಗೆ ಜೊತೆಯಾಗಿ ನಾಯಕಿಯಾಗಿ ನಟಿಸೋಕೆ ಕೆಲ ನಟಿಯರು ಕೂಡ ಒಪ್ತಾ ಇಲ್ಲಂತೆ. ಈ ವಿಚಾರವನ್ನ ಸ್ವತಃ ಚಿತ್ರತಂಡವೇ ತಮಾಷೆಯಾಗಿ ವಿಡಿಯೋ ಮಾಡಿ ತೋರಿಸ್ತಾ ಇದೆ. ಅಂತೂ ಇಂತೂ ಹೊಸ ನಟಿಯನ್ನ ಚಿತ್ರಕ್ಕೆ ನಾಯಕಿಯಾಗಿ ಕೂಡ ಆಯ್ಕೆ ಮಾಡಿಕೊಂಡಿದೆ. ಹೋದಲ್ಲಿ ಬಂದಲ್ಲಿ ಲಕ್ಷ್ಮೀಪುತ್ರ ಚಿತ್ರದ ನಾಯಕಿ ಯಾರು ಅಂತ ಚಿಕ್ಕಣ್ಣನನ್ನ ಕೇಳ್ತಾ ಇದ್ರು. ಆ ಗೋಳು ಏನು ಅನ್ನೋದನ್ನ ವಿಡಿಯೋ ಮಾಡಿ ಚಿತ್ರತಂಡ ಹಂಚಿಕೊಂಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋದೇ ಹಬ್ಬ ಆಗ್ತಾ ಇದೆ. ಚಿತ್ರತಂಡ ಬಿಟ್ಟ ವಿಡಿಯೋದಲ್ಲಿ ಸ್ನೇಹಿತರಿಂದ ಹಿಡಿದು ಟ್ರಾಫಿಕ್ ಪೊಲೀಸ್ ವರೆಗೂ ಕೂಡ ಲಕ್ಷ್ಮೀಪುತ್ರ ಚಿತ್ರದ ನಾಯಕಿ ಯಾರು ಅಂತ ಕೇಳ್ತಾ ಇದ್ದಾರೆ. ನಿರ್ಮಾಪಕ ನಿರ್ದೇಶಕರ ಬಳಿ ಇದೇ ಪ್ರಶ್ನೆ ಇಟ್ಟಾಗ ನಾವು ಬಹಳ ಹುಡುಕ್ತಾ ಇದ್ವಿ, ಯಾರೂ ಸಿಗ್ಲಿಲ್ಲ ಅಂತ ಚಿಕ್ಕಣ್ಣನಿಗೆ ಹೇಳಿದ್ದಾರೆ. ಸರಿ, ಇದಕ್ಕೆ ಚಿಕ್ಕಣ್ಣ ಸುಮ್ಮನೆ ಇರ್ತಾರಾ? ಸರಿ ಬಿಡಿ, ನಾನೇ ಹುಡುಕ್ತೀನಿ ಅಂತ ಹೊರಟೇ ಬಿಟ್ರು. ಹೀರೋಯಿನ್ ಸಿಗೋದು ಎಷ್ಟು ಕಷ್ಟ ಅಂತ ಆಗ್ಲೇ ಅವರ ಅರಿವಿಗೆ ಬಂದಿದ್ದು. 2-3 ನಟಿಯರನ್ನ ಭೇಟಿ ಮಾಡಿ ಕೇಳಿದ ಚಿಕ್ಕಣ್ಣನಿಗೆ ಸಿಕ್ಕ ಉತ್ತರ ನೋ ಅಂತಾನೆ. ಸುಚಿತ್ರಾ ರಾಮ್, ಸ್ವಾಣ್ಯ ಶೆಟ್ಟಿ, ಮಲ್ಲಿಕಾ ಧನ್ಪಾಲ್ ಹೀಗೆ 3 ಬಳಿ ಹೋಗಿ ತಮ್ಮ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸುವಂತೆ ಚಿಕ್ಕಣ್ಣ ಕೇಳಿದ್ದಾರೆ. 3 ನಟಿಯರು ಏನೇನೋ ಕಾರಣ ಹೇಳಿ ಅಂತೂ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಕೊನೆಗೆ ತಮ್ಮ ಚಿತ್ರಕ್ಕೆ ನಾಯಕಿಯನ್ನ ಹುಡುಕಿ ಕೊಡು ಅಂತ ದೇವಸ್ಥಾನಕ್ಕೆ ತೆರಳಿ ದೇವರ ಬಳಿ ಚಿಕ್ಕಣ್ಣ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ದೇವಸ್ಥಾನದಲ್ಲಿ ನಟಿ ವಂದಿತಾ ಕಾಣಿಸಿಕೊಳ್ಳುವ ಮೂಲಕ ಅಂತೂ ಚಿಕ್ಕಣ್ಣನಿಗೆ ಅಧಿಕೃತವಾಗಿ ಇವರೇ ನಾಯಕಿ ಅನ್ನೋದು ಗೊತ್ತಾಗ್ತಾ ಇದೆ. ಉಪಾಧ್ಯಕ್ಷ ಚಿತ್ರದಲ್ಲಿ ಕಾಮಿಡಿ ಹೀರೋ ಆಗಿ ಚಿಕ್ಕಣ್ಣ ಪ್ರೇಕ್ಷಕರನ್ನ ರಂಜಿಸಿದ್ರು. ಇದೀಗ ಲಕ್ಷ್ಮೀಪುತ್ರ ಚಿತ್ರದಲ್ಲಿ ಕೂಡ ಅದೇ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಕೋವಿಡ್ ಸಮಯದಲ್ಲಿ ಈ ಕಥೆಯನ್ನ AP ಅರ್ಜುನ್ ಅವರು ಸಿದ್ಧಪಡಿಸಿದ್ರು. ತಮ್ಮ ಗರಡಿಯಲ್ಲಿ ಪಳಗಿದ ವಿಜಯ್ ಅವರನ್ನ ನಿರ್ದೇಶಕರಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಚಿತ್ರದಲ್ಲಿ ತಾಯಿ ಮಗನ ಬಾಂಧವ್ಯದ ಕಥೆಯನ್ನ ಹೇಳಲಾಗ್ತಾ ಇದೆ. ವರ್ಷದ ಹಿಂದೆ ಸಿನಿಮಾ ಸೆಟ್ಟೇರಿತ್ತು, ಇದೀಗ ಎಲ್ಲ ಕಂಪ್ಲೀಟ್ ಆಗಿದೆ. ಫ್ಯಾಮಿಲಿ ಪ್ರೇಕ್ಷಕರನ್ನ ಮನಸ್ಸಿನಲ್ಲಿಟ್ಟುಕೊಂಡು ಲಕ್ಷ್ಮೀಪುತ್ರ ಸಿನಿಮಾ ಕಟ್ಟಿಕೊಡಲಾಗ್ತಾ ಇದೆ. ಚಿಕ್ಕಣ್ಣ ಹಾಗೂ ವಂದಿತಾ ಜೋಡಿ ಹೇಗೆ ಮೋಡಿ ಮಾಡುತ್ತೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ಅಯೋಗ್ಯ ಚಿತ್ರದ ನಿರ್ದೇಶಕ ಮಹೇಶ್ ಸಾರಥ್ಯದ ಮತ್ತೊಂದು ಚಿತ್ರದಲ್ಲಿ ಕೂಡ ಚಿಕ್ಕಣ್ಣ ನಟಿಸ್ತಾ ಇದ್ದಾರೆ. ಒಟ್ಟಾರೆ ಲಕ್ಷ್ಮೀಪುತ್ರ ಸಿನಿಮಾಗೆ ಒಬ್ರು ಹೀರೋಯಿನ್ ಸಿಕ್ಕಿದ್ರು ಅಂತ ಚಿಕ್ಕಣ್ಣ ಸ್ವಲ್ಪ ನಿರಾಳವಾಗಿದ್ದಾರೆ. ನೆಕ್ಸ್ಟ್ ಸಿನಿಮಾ ನೋಡಿದಾಗ ಇವರಿಬ್ಬರ ಜೋಡಿ ಹೇಗೆ ಮೋಡಿ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ.